ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರದಲ್ಲಿ ಪ್ರತಿನಿತ್ಯ ಜನದಟ್ಟಣೆ ಹೆಚ್ಚಾಗ್ತಾ ಇದ್ದು ಇದರಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಸಿ ಚರ್ಚೆ ಮಾಡಲಾಗಿದೆ. ರಾಜ್ಯದ 2ನೇ ರಾಜಧಾನಿಯಾಗಿರುವ ಬೆಳಗಾವಿಯ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಬಜೆಟ್ನಲ್ಲಿ ಬೆಳಗಾವಿ ನಗರಕ್ಕೆ ಫ್ಲೈ ಓವರ್ ಹಾಗೂ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಅನುಮೋದನೆ ಪಡೆಯಲು ಸಭೆ ನಡೆಸಿದ್ರು. ಸಭೆಯಲ್ಲಿ ಫ್ಲೈ ಓವರ್ ಹಾಗೂ ರಿಂಗ್ ರಸ್ತೆಯ ನೀಲನಕ್ಷೆ ಪರಿಶೀಲನೆ ಮಾಡಿ ಇನ್ನು ಯಾವ ಪ್ರದೇಶವನ್ನ ಸೇರಿಸಬಹುದು ಎಂಬುದರ ಕುರಿತು ಚರ್ಚೆ ಮಾಡಿದ್ರು. ಈ ತರ ಇಲ್ಲಿ ರೋಟರಿ ಮಾಡ್ತೀವಿ. ಇದು ಬಿಡ್ತಿ 18 ಮೀಟರ್ ಬರ್ತದೆ. 1 2 3 4 ಲೈನ್ ಇದೆ ಸರ್. ಇದು ಸೆಕ್ಷನ್ ಟಿಸಿಎಸ್ ಇದು ಈಗ ಎಕ್ಸಿಸ್ಟಿಂಗ್ ರೋಡ್ ಅನ್ನ ಎಲಿವೇಟ್ ಮಾಡ್ತಾರೆ ಸರ್. ಡಬಲ್ ಲೈನ್ ಸರ್. ಇದು ಹೌದು 4 ಲೈನ್ ಬರ್ತದೆ. 8 ಮೀಟರ್ ಟೋಟಲ್ 4 ಲೈನ್ ಆರ್ಟಿಒ ಸರ್ಕಲ್ ಹತ್ರ ಬಂದು ರ್ಯಾಮ್ ಸ್ಟಾರ್ಟ್ ಆಗುತ್ತೆ. ರ್ಯಾಮ್ ಸ್ಟಾರ್ಟ್ ಆಗುತ್ತೆ ಲೆವೆಲ್ ಬರುತ್ತೆ. ಇದು ಎಲಿವೇಟೆಡ್ ಆಗುತ್ತೆ. ಇದು ಸಾಲಿಡ್ ರ್ಯಾಮ್ ಯೆಲ್ಲೋ ಕಲರ್ ಸ್ಟ್ರಕ್ಚರ್. ಇದರಲ್ಲಿ ಆ್ಯಕ್ಚುಲಿ ನಾವು ಮೊದಲು ಪ್ರಪೋಸ್ ಮಾಡಿದಾಗ 2 ಪ್ರೋಗ್ರಾಮ್ ಇದೆ ಸರ್. ಇದು ಒಂದು ಸಪ್ರೇಟ್, ಇದು ಒಂದು ಎರಡೂ ಸೇರಿದ್ವಿ. ಜೊತೆಗೆ ಇದು ಒಂದು ಪ್ರಾಜೆಕ್ಟ್ ಅವ್ರು NHAI ಆದ್ರಿಂದ 56 ಕೋಟಿ ಜನಕ್ಕೆ ಸಪ್ರೇಟ್ ಇದೆ. ಎಲ್ಲ ಅದು ಮಾಡಿಕೊಂಡು ಮತ್ತೆ ಅದು ಕಷ್ಟ ನಮ್ಮಲ್ಲಿ ಎಷ್ಟು ಸಿಂಪಲ್ ಆದ ಅಷ್ಟು ಸಿಂಪಲ್ ಮಾಡಿ ಯಾರೋ ಕೊಟ್ಟು ಸರ್ ಈ ಚರ್ಚೆ ಕರೆದು ಇದನ್ನು ಬಿಟ್ಟೇ ಬಿಡೋದಾದ್ರೆ ಸರ್ ನಾವು ಇದನ್ನು ಮತ್ತೆ ಇದೇ ಥರ ಇದನ್ನು ಇಲ್ಲಾಂದ್ರೆ ಮೇಲೆ ಮಾಡೋದಾದ್ರೆ ಇದು ಔಟ್ ಪೋರ್ಷನ್ ನಾವೇ ತೊಗೊಳ್ಳೋದು ರೈತರವ್ರದ್ದು ಕೊಡ್ಲಾರ ಕೂಡ ಈಗ ನಾವು ತೊಗೊಳ್ತಾ ಇದ್ದೀವಿ. ನಮಗೆ ಲಕ್ಷ ಶುರು ಮಾಡೋಷ್ಟೇ ಅಲ್ಲ ಅವ್ರು ಮಾಡ್ತಾರೆ ಮಾಡಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.